ಯೆಶಾಯನ ಪ್ರವಾದನೆಯ ಗ್ರಂಥ 48ನೇ ಅಧ್ಯಾಯ 18ನೆಯ ವಾಕ್ಯ. ನೀನು ನನ್ನ ಆಜ್ಞೆಗಳನ್ನು ಕೇಳಿದ್ದರೆ ಎಷ್ಟೋ ಚೆನ್ನಾಗಿತ್ತು. ನಿನ್ನ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಕ್ಷೇಮವು ಸಮುದ್ರದ ಅಲೆಗಳ ಹಾಗೂ ಇರುತ್ತಿದ್ದವು. ಈ ವಾಕ್ಯದಲ್ಲಿ ದೇವರು ತನ್ನ ಜನರಿಗಾಗಿ ಇಟ್ಟಂತ ಆಶೀರ್ವಾದಗಳ ವಿಷಯವಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ. ನೋಡುವಂಥ ಸಮಯದಲ್ಲಿ ದೇವರು ತನ್ನ ಜನರಿಂದ ಅಪೇಕ್ಷಿಸಿದಂಥ ಒಂದು ಕಾರ್ಯ, ಅವರು ತನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯಬೇಕು ಎಂಬುದಾಗಿ. ದೇವರ ಆಜ್ಞೆಗಳು ಅನ್ನುವಾಗ ಅದು ನಮ್ಮನ್ನು ಆಶೀರ್ವದಿಸುವುದಕ್ಕೆ ದೇವರು ಇಟ್ಟಿರುವಂಥ ಮಾರ್ಗಗಳಾಗಿವೆ. ನಾವು ಅದನ್ನು ಅನುಸರಿಸಿ ಅದರಲ್ಲಿ ಮುಂದೆ ಸಾಗುವಾಗ ದೇವರಿಟ್ಟಿರುವಂಥ ಆಶೀರ್ವಾದಗಳು ನಮ್ಮ ಜೀವಿತದಲ್ಲಿ, ನಮ್ಮ ಕುಟುಂಬದಲ್ಲಿ ಬಾಧ್ಯವಾಗಿ ದೊರಕುತ್ತದೆ. ನಾವು ಆಶೀರ್ವಾದ ಪೂರ್ಣತೆಯಲ್ಲಿ, ವಾಗ್ದಾನದ ಸಂಪೂರ್ಣತೆಯಲ್ಲಿ ಜೀವಿತವನ್ನು ಮುನ್ನಡೆಸಬಹುದಾಗಿದೆ. ಹಾಗೆ ಇನ್ನೊಂದು ಪ್ರಮುಖವಾದ ಕಾರ್ಯ, ನಾವು ಆತನ ಆಜ್ಞೆಗಳನ್ನು ಕೈಗೊಂಡು ನಡೆಯುವಾಗ ನಾವು ದೇವರ ಸ್ವಭಾವ ಉಳ್ಳವರಾಗಿ ದೇವರಿಗೆ ಮೆಚ್ಚುಗೆಯಾಗಿ ಮಾರ್ಪಡುತ್ತೇವೆ. ಈ ರೀತಿಯಾಗಿ ದೇವರಿಗೆ ಮೆಚ್ಚುಗೆಯಾಗಿ ಬದಲಾಗುವಂಥವರು ಖಂಡಿತವಾಗಿ ಆತನ ಆಶೀರ್ವಾದಗಳಿಗೂ ಬಾಧ್ಯರಾಗಿ ಮಾರ್ಪಡುತ್ತಾರೆ. ಅದನ್ನೇ ಈ ವಾಕ್ಯದಲ್ಲಿ ಹೇಳುತ್ತಾ, ನೀನು ನನ್ನ ಆಜ್ಞೆಗಳನ್ನು ಕೇಳಿದ್ದರೆ ಎಷ್ಟೋ ಚೆನ್ನಾಗಿತ್ತು. ನಿನ್ನ ಸುಖವು ದೊಡ್ಡ ನದಿಯಂತೆಯೂ ನಿನ್ನ ಕ್ಷೇಮವು ಸಮುದ್ರದ ಅಲೆಗಳ ಹಾಗೂ ಇರುತ್ತಿತ್ತು ಎಂಬುದಾಗಿ ಹೇಳುತ್ತಾ ಇದ್ದಾರೆ. ಅಂದರೆ ನಿನ್ನ ಸುಖವನ್ನ ನಾನು ದೊಡ್ಡ ನದಿಯ ಹಾಗೆ ಮಾಡುವೆನು. ಏನೊಂದು ಚಿಕ್ಕ ನೀರಿನ ಸೆಲೆ ಅಲ್ಲ, ಅಥವಾ ಚಿಕ್ಕ ನೀರಿನ ಒಂದು ಆಕಾರ ಅಲ್ಲ, ಬದಲಾಗಿ ದೊಡ್ಡ ನದಿಯಾಗಿ, ಅಂದ್ರೆ ನೀನು ಪೂರ್ಣವಾಗಿ ತೃಪ್ತಿಗೊಳ್ಳುವಂತೆ, ನಿನ್ನ ಮೂಲಕವಾಗಿ ಅನೇಕರು ಆಶೀರ್ವದಿಸಲ್ಪಟ್ಟು ಸಂತೃಪ್ತರಾಗುವಂತೆ ದೇಶಗಳು, ಪಟ್ಟಣಗಳು ನಿನ್ನ ಮೂಲಕವಾಗಿ ಕರ್ತನ ಮಹಿಮೆಯನ್ನ ತಿಳಿದುಕೊಳ್ಳುವಂತೆ ನಾನು ನಿನ್ನ ಜೀವಿತವನ್ನ ಬದಲಾಯಿಸುತ್ತೇನೆ, ಆಶೀರ್ವದಿಸುತ್ತೇನೆಂಬುದಾಗಿ ದೇವರು ಹೇಳುತ್ತಾ ಇದ್ದಾರೆ. ಅಷ್ಟು ಮಾತ್ರವಲ್ಲ, ನಿನ್ನ ಕ್ಷೇಮವು ಸಮುದ್ರದ ಅಲೆಗಳ ಹಾಗೆ, ಅಂದರೆ ಒಂದರ ಹಿಂದೆ ಒಂದು ನಿನ್ನ ಕ್ಷೇಮಕ್ಕಾಗಿ, ನಿನ್ನ ಆಶೀರ್ವಾದಕ್ಕಾಗಿ, ನಿನ್ನ ಮೇಲುಗಳಿಗಾಗಿ ನಾನು ಕಾರ್ಯಗಳನ್ನು ಮಾಡುತ್ತಲೇ ಇರುತ್ತೇನೆ. ಇದೆಲ್ಲದರ ಮೂಲಕವಾಗಿ ನೀ ನನ್ನ ಆಜ್ಞೆಗಳನ್ನು ಕೈಗೊಂಡು ನನಗೆ ಮೆಚ್ಚುಗೆಯಾಗಿ ನಡೆಯುವವನು ಎಂಬುದಾಗಿ ನಾನು ನಿರೂಪಿಸಿ ತೋರಿಸುತ್ತೇನೆಂಬುದಾಗಿ ದೇವರು ಸ್ಪಷ್ಟವಾಗಿ ಹೇಳುತ್ತಾ ಇದ್ದಾರೆ. ದೇವರ ವಾಕ್ಯಗಳನ್ನು ನೀವು ಕೈಗೊಂಡು ನಡೆಯುವುದಾದರೆ ಖಂಡಿತವಾಗಿ ವಾಗ್ದಾನದ ಆಶೀರ್ವಾದಗಳು ನಿಮ್ಮಲ್ಲಿ, ನಿಮ್ಮ ಮೂಲಕವಾಗಿ ಉಂಟಾಗಲಿದೆ. ನಿಮ್ಮ ಸುಖವು ದೊಡ್ಡ ನದಿಯಂತೆಯೂ ನಿಮ್ಮ ಕ್ಷೇಮವು ಸಮುದ್ರದ ಅಲೆಗಳ ಹಾಗೂ ಇರಲಿದೆ. ನಿಮ್ಮ ಜೀವಿತವನ್ನು ಕರ್ತನು ಉದ್ಧರಿಸಿ ಶ್ರೇಷ್ಠ ಹಂತದಲ್ಲಿಟ್ಟು ಅನೇಕರಿಗೆ ಆಶೀರ್ವಾದವಾಗಿ ಪ್ರಕಾಶಿಸುವಂತೆ ಮಾಡುವಂಥದ್ದು ಬಹಳ ನಿಶ್ಚಯವಾಗಿದೆ. ಆದ್ದರಿಂದ ಈ ದಿವಸಗಳಲ್ಲಿ ದೇವರ ಆಜ್ಞೆಗಳನ್ನು ಕೇಳಿ ಅದನ್ನು ಅನುಸರಿಸಿ ಕೈಗೊಂಡು ನಡೆಯುವಾಗ ನೀವು ದೇವರಿಗೆ ಮೆಚ್ಚುಗೆಯಾಗಿ ಇರುತ್ತೀರಾ. ಆತನ ಮಾರ್ಗದಲ್ಲಿ ನಿಮಗೋಸ್ಕರ ನೇಮಿಸಿದಂಥ ಸಕಲ ಆಶೀರ್ವಾದಗಳನ್ನು ಕೂಡ ಪೂರ್ಣವಾಗಿ ಹೊಂದಿಕೊಳ್ಳುತ್ತೀರಾ ಎಂಬುದನ್ನು ತಿಳಿದು ಯಾವ ವಿಷಯವಾಗಿಯೂ ದೇವರ ಆಜ್ಞೆಗಳನ್ನು ಮೀರಿ ನಡೆಯದೆ, ಆತನಿಗೆ ಅವಿಧೇಯರಾಗಿ ನಡೆದುಕೊಳ್ಳದೆ, ಆತನಿಗೆ ಪೂರ್ಣವಾಗಿ ಸಮರ್ಪಿಸಿ ವಿಧೇಯತೆಯಿಂದ, ದೃಢತೆಯಿಂದ, ಸಮರ್ಪಣೆಯಿಂದ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ. ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ. ಯೇಸುವೆ, ಸ್ತೋತ್ರ ರಾಜ, ಕೊಟ್ಟಂತ ಈ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ. ಈ ದಿವಸ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾನೆ. ಪ್ರತಿಯೊಂದು ಜೀವಿತಗಳನ್ನು ನೀನು ಆಳ್ವಿಕೆ ಮಾಡು, ಬಲಪಡಿಸು ಕರ್ತನೆ. ಹೌದಪ್ಪ, ನಿನ್ನ ಆಜ್ಞೆಗಳನ್ನು ಕೈಗೊಂಡು ನಡೆಯುವುದರಿಂದ ನೀನು ನಮಗೋಸ್ಕರ ಎಷ್ಟು ಮೇಲುಗಳನ್ನು, ಆಶೀರ್ವಾದಗಳನ್ನು ಇಟ್ಟಿದ್ದೀಯಾ ಎಂಬುದಾಗಿ ನಾವು ತಿಳಿದುಕೊಂಡಿದ್ದೇವೆ. ಈ ದಿವಸ ಮೊದಲುಕೊಂಡು ಕರ್ತನೆ ಅಪ್ಪ, ನಿನ್ನ ವಾಕ್ಯಗಳನ್ನು ಅನುಸರಿಸಿ ನಡೆಯುವುದಕ್ಕೂ, ನಿನ್ನ ಆಜ್ಞೆಗಳನ್ನು ಕೈಗೊಂಡು ವಿಧೇಯರಾಗಿ ಜೀವಿಸುವುದಕ್ಕೂ ಪ್ರತಿಯೊಬ್ಬೊಬ್ಬರಿಗೂ ಸಹಾಯ ಮಾಡು. ಎಲ್ಲ ತಡೆಗಳು ನೀಗಿ ಹೋಗಲಿ ಯೇಸುವಿನ ನಾಮದಲ್ಲಿ. ಈ ದಿವಸ ಮೊದಲುಗೊಂಡು ಕೊರತೆಗಳೆಲ್ಲ ನೀಗಿ ಅಪ್ಪ, ನಿನ್ನ ಮಕ್ಕಳ ಸುಖವು ದೊಡ್ಡ ನದಿಯಂತೆಯೂ ಅವರ ಕ್ಷೇಮವು ಅಪ್ಪ ಸಮುದ್ರದ ಅಲೆಗಳ ಹಾಗೂ ಇರುವಂತೆ ವಿಶೇಷವಾಗಿ ನೀನು ಆಶೀರ್ವದಿಸಿ ಅಭಿವೃದ್ಧಿಯಲ್ಲಿ ನಡೆಸಬೇಕೆಂದು ಪ್ರಾರ್ಥಿಸ್ತಾ ಇದ್ದೇನೆ. ಯೇಸುವೆ, ಸ್ತೋತ್ರ ರಾಜ, ನಿನ್ನ ಕೃಪೆಯನ್ನು ಹೇರಾಳವಾಗಿ ತೋರ್ಪಡಿಸು. ನಿನ್ನ ಮಕ್ಕಳು ಯಾವುದೇ ಕೊರತೆ ಇಲ್ಲದೆ ಸಮೃದ್ಧಿಯಲ್ಲಿ ಅನೇಕರಿಗೆ ಆಶೀರ್ವಾದವಾಗಿ, ದೇಶಗಳಿಗೆ, ಪಟ್ಟಣಗಳಿಗೆ ನಿನ್ನ ನಾಮವನ್ನು ಸಾರುವವರಾಗಿ, ಮಹಿಮೆ ಪಡಿಸುವವರಾಗಿ ಬದಲಾಯಿಸಬೇಕೆಂದು ಪ್ರಾರ್ಥಿಸ್ತಾ ಇದ್ದಾನೆ. ನಿನ್ನ ಆತಗೆ ಮಾಡುವಂಥ ನಿನ್ನ ಪ್ರೀತಿಗೋಸ್ಕರ, ಕೃಪೆಗೋಸ್ಕರಪ್ಪ ನಿಮಗೆ ಸ್ತೋತ್ರಗಳು. ಪ್ರತಿಯೊಂದು ಜೀವಿತಗಳನ್ನಪ್ಪ ನಿಮ್ಮ ಕರಗಳಲ್ಲಿ ಸಮರ್ಪಿಸ್ತಾ ಇದ್ದಾನೆ. ಆಶೀರ್ವದಿಸು, ಮಾನಿಸು, ಘನಪಡಿಸು. ಎಲ್ಲ ನಿಮ್ಮ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸ್ತುತಿಯನ್ನು ಮಾನ್ಮಣಿನೊಬ್ಬನಿಗೆ ಸಲ್ಲಿಸಿ ಯೇಸುವಿನ ನಾಮದಲ್ಲಿ ಬೇಡುತ್ತೇನೆ ನಮ್ಮ ತಂದೆಯೇ. ಆಮೇನ್, ಆಮೇನ್.